ಮಾ, ನೀವು ಯಾವಾಗಲೂ ಹೇಳ್ತಿದ್ರಿ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಿದೆ ಅಂತ. ಆದರೆ ಈಗ ಯು ಡಿಸಪಾಯಿಂಟೆಡ್ ಮೀ ಮಾ, ತುಂಬಾನೇ. ಋಷಿ, ರಿಷಿ ವೆಯ್ಟ್, ಮತ್ತೇನೆಂತಾರ? ನೀನು ಮಾಡಿದ್ದು ನಿನಗೆ ಸರಿ ಅನ್ನಿಸ್ತಾ ಇದೆಯಾ? ಹಾಂ, ಅವ್ರ ಮನೆಗೆ ಹೋಗಿ DNA ಟೆಸ್ಟ್ ಮಾಡಿಸಿ ಅಂತ ಹೇಳಿ ಬಂದಿದೆಯಲ್ಲ. ನಾಳೆ ಈ ಮನೆ ಸೊಸೆ ಆಗೋಳ ಬಗ್ಗೆ ನಿನಗೆ ನಂಬಿಕೆ ಇಲ್ಲ ಅಂತ ಇಷ್ಟರಲ್ಲೇ ಗೊತ್ತಾಗುತ್ತೆ. ಹೌದು ರಮೇಶ್, ನನಗೆ ಅವಳ ಮೇಲೆ ನಂಬಿಕೆ ಇಲ್ಲ. ಅವಳು ಯಾರು ರಮೇಶ್? ನಿಮ್ಗೆಲ್ಲ ಅವಳು ಮುಗ್ದೆ ತುಂಬಾ ಒಳ್ಳೆ ಹುಡುಗಿ ಅಂತ ಅನ್ಸಿರ್ಬೋದು, ಆದ್ರೆ ನನಗೆ ಹಾಗೆ ಅನಿಸ್ತಾ ಇಲ್ಲ. ಅವಳು ನಮ್ಮ ಮನೆಗೆ ಬಂದ್ರೆ ಅವಳು ಮಾಡೋ ಮೊದಲನೇ ಕೆಲಸ ನಮ್ಮ ಆಸ್ತಿನೆಲ್ಲ ಹೊಡೆಯೋದು. ಏನೇ ರಚನಾ, ಅತ್ತೆ ಹೀಗೆಲ್ಲ ಮಾತಾಡ್ತಿದ್ದಾರೆ? ಅವಳು ಋಷಿನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಮುಖ್ಯವಾದ ಕಾರಣನೇ ಇದು, ನಮ್ಮ ಆಸ್ತಿ. ಮಾ, ನೀವು ಮಾಡ್ತಿರೋ ತುಂಬಾ ತಪ್ಪು ಮಾ. ಹೇಳು ಋಷಿ, ಅವಳ ಬಗ್ಗೆ ಮಾತಾಡಿದ್ರೆ ನಿನಗೆ ಕೋಪ ಬರುತ್ತೆ ಅಲ್ವಾ? ನನ್ನ ತಾಯಿ ಅಂತ ಹೇಳ್ಕೊಳ್ಳೋಕ್ಕೂ ನಾಚಿಕೆ ಆಗ್ತಾ ಇದೆಯಾ? ಹಾ, ನಿಮ್ಮ ಹತ್ರ ಮಾತಾಡೋದಕ್ಕೂ ನಂಗೆ ಇಷ್ಟ ಇಲ್ಲಮ್ಮ. ಬಿಟ್ವಾಲು ಕಮ್ಲಿ, ನೀ 7ವರೆಗೂ DNA ಪರೀಕ್ಷೆ ಅಂದ್ರೆ ಏನು ಅಂತ ನಂಗೆ ಗೊತ್ತೇ ಇರಲಿಲ್ಲ. ಅಲ್ಲ, ಅವಮ್ಮ ಮನೆಗೆ ಬಂದು ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾ ಇದ್ದಾಗ ಏನು ಹೇಳ್ತವ್ರೆ ಅಂತ ತಲೆ ಎಲ್ಲ ಕೆಟ್ಟೋನಿತ್ತು. ಯಪ್ಪ, ನೀನ್ ಚಂದ್ರು ಸರ್ ಮಗಳ ಅಲ್ವಾ ಅಂತ ತಿಳ್ಕೊಳ್ಳೋಕೆ ಈ ಪರೀಕ್ಷೆನಾ? ಅಲ್ಲ ಕಮ್ಲಿ, ಇದ್ರಾಗ ಇಟೊಂದು ಸಮಸ್ಯೆ ಇದ್ರೂ ಚಂದ್ರು ಸರ್ ಇದಕ್ಕೆ ಸುಲಭವಾಗಿ ಒಪ್ಕೊಂಡ್ಬಿಟ್ರಲ್ಲ, ಹೆಂಗೆ? ಅಲ್ಲ, ನೀನು ಅನ್ನಪೂರ್ಣಮ್ಮಜ್ಜಿ ಹಿರೇ ಮೊಮ್ಮಗಳಲ್ಲ ಅನ್ನೋ ವಿಷಯ ಯಾರಿಗೂ ಗೊತ್ತಿಲ್ಲ ಕಮ್ಲಿ. ರಿಷಿ ಸಾರ್ಗೂ ಈ ವಿಷಯ ಗೊತ್ತಿಲ್ಲ. ಒಂದ್ ವೇಳೆ ಈ ಟೆಸ್ಟಿಂದ ನೀನ್ ಚಂದ್ರು ಸರ್ ಮಗಳಲ್ಲ ಅಂತ ಗೊತ್ತಾಗೋದ್ರೆ ರಿಷಿ ಸಾರ್ಗೆ ನಿನ್ ಮ್ಯಾಲಿರೋ ನಂಬಿಕೆ ಹೋಗ್ಬಿಡಲ್ವಾ? ಛೆ, ಹಂಗೆಲ್ಲ ಏನಾಗಕ್ಕಿಲ್ಲ. ಎಲ್ಲ ದೊಡ್ಡವ್ರವ್ರೆ, ಅವ್ರು ನೋಡ್ಕತಾರೆ. ನಂಗೂ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಿಂಗೆ. ಎಲ್ಲನೂ ಅದು ಯಾರ ಮ್ಯಾಗ ಭಾರ ಹಾಕೊಂತೀವಿ ಅಟ್ಟೆಯ. ನೀನೇನು ತಲೆ ಕೆಡ್ಸ್ಕೋಬೇಡ ಕಮ್ಲಿ. ನಾನು ನೋಡು ನಿಂಗೆ ಸಮಾಧಾನ ಹೇಳೋಕೆ ಬಂದು ಪಾಪ ನಿಂಗೆ ಇನ್ನೂ ಗಾಬರಿ ಪಡಿಸ್ಬಿಟ್ಟೆ. ಸಾರಿ ಕಮ್ಲಿ, ಹೋಗ್ಲಿ, ನೀನೇನು ಭಯ ಬೀಳ್ಬೇಡ. ಅಯ್ಯೋ, ಈ ಟೋತಲ್ಲಿ ಯಾರು? ಸರ್, ನೀವು ಮೊದಲು ಒಳಗಡೆ ಕರೀರಿ ಕಮಲಿ ಅವರೇ. ಅಲ್ಲ ಸರ್, ಈಟೊತ್ನಾಗೆ ಇಲ್ಲಿ? ಅಯ್ಯೋ, ಅದೆಲ್ಲ ಆಮ್ಯಾಗ ಮಾತಾಡಮ್ಮ. ಸರ್, ನೀವು ಮೊದಲು ಒಳಗೆ ಬನ್ನಿ. ಇಲ್ಲ, ಕಮಲಿ ಅವ್ರು ಕರೆದ್ರೇನೆ ಒಳಗಡೆ ಬರೋದು.
ಬನ್ನಿ ಸರ್. ಸರ್, ಇದೇನ್ ಸರ್ ಈಟೊತ್ನಾಗ ಬಂದಿದ್ದೀರಿ? ಏನಾಯ್ತು? ಸರ್, ರಿಷಿ ಸರ್. ಸಾಕು ಸಾಕು, ಬಸ್ ಈ ಸುತ್ತಮುತ್ತ ಯಾರವ್ರೆ ಅಂತ ತಿಳ್ಕೊಳ್ರಿ. ಕಮಲಿ, ರಿಷಿ ಸಾರು ನಿಂತಾವ್ ಏನೋ ಮಾತಾಡ್ಬೇಕು ಅಂತ ಬಂದವ್ರೆ. ಇದನ್ನೇನಾನ ಅನಿಕಾ ನೋಡಿದ್ರೆ ದೊಡ್ಡ ರಗ್ಲೇನೆ ಮಾಡ್ಬಿಡ್ತಾಳೆ. ಅದಕ್ಕೆ ಅಯ್ಯೋ 7 ಗಂಟೆ ಬಸ್ ಇರವಿ, ಅದಕ್ಕೆ ನಾನು ಆಚೆ ನಿಂತ್ಕೊಂಡು ಕಾಯ್ತಾ ಇರ್ತೀನಿ. ರಿಷಿ ಸಾರ್, ಹುಷಾರು, ನಾನು ಬರ್ತೀನಿ. ಏನ್ ಸರ್? ಅದು ಅಂದರೆ ಹೋಗಲಿ ಬಿಡಿ. ನಾನೀಗ ಇಲ್ಲಿಗೆ ಏನಕ್ಕೆ ಬಂದಿದ್ದೀನಿ ಅಂತ ಮೊದಲು ತಿಳ್ಕೊಳ್ಳಿ. ಓಕೆನಾ ಮೇಡಮ್? ಕಮಲಿ ಅವರೇ, ನಾನು ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡಬೇಕಿತ್ತು. ಅಮ್ಮ, ಹೇಳಿಮ್ಮ. ಚಂದ್ರು, ಸುಳ್ಳು ಹೇಳೋದು ತಪ್ಪು ಅಂತ ನನಗೂ ಗೊತ್ತಿದೆ. ಆದರೆ ನಾವು ಈ ರೀತಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತೀವಿ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ತಾರಾ ಬಂದು ಕೇಳಿದಾಗ ನೀನು ಯಾಕೆ DNA ಟೆಸ್ಟ್ಗೆ ಒಪ್ಪಿಗೆ ಕೊಟ್ಟೆ? DNA ಪರೀಕ್ಷೆ ಮಾಡಿದ್ರು ಕಮಲಿ ನಿನ್ ಮಗಳು ಅಂತಾನೆ ರಿಪೋರ್ಟ್ ಬರುತ್ತೆ. ಟೆಸ್ಟ್ ಮಾಡಿಸಿದ್ರೆ ನಿಜ ಗೊತ್ತಾಗ್ಬಿಡುತ್ತಲ್ಲ ಚಂದ್ರು, ಹೇಗೆ ನಿಭಾಯಿಸೋದು? ಯಾಕೆ ಏನು ಮಾತಾಡ್ತಾ ಇಲ್ಲ ಚಂದ್ರು? ನಿಜ ಹೇಳ್ಬಿಡು. ನೀನೇ ಕಮಲಿ ನಿಜವಾದ ತಂದೆ ಅನ್ನೋದನ್ನ ಹೇಳೋ. ರಿಷಿ ಸರ್, ಏನೋ ಮಾತಾಡ್ಬೇಕು ಅಂತಂದ್ರಲ್ಲ ಸರ್. ಸರ್, ಯಾರನ್ನ ಬರ್ತಾರೆ ಸರ್? ಯಾರೇ ಬರಲಿ ನಾನು ಉತ್ತರ ಕೊಡ್ತೀನಿ. ನನ್ನ ಹುಡುಗಿ ಜೊತೆ ಇದ್ದೀನಿ, ಇದ್ರಲ್ಲಿ ತಪ್ಪೇನಿದೆ? ನಾನು ಮದುವೆ ಆಗೋ ಹುಡುಗಿ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ಯಾರೇ ಕೇಳಿದ್ರು ನಾನು ಉತ್ತರ ಕೊಡ್ತೀನಿ. ನೀವು ತಲೆ ಕೆಡಿಸ್ಕೋಬೇಡಿ. ಆದರೆ ಅದಕ್ಕೂ ಮೊದಲು ನನಗೆ ಉತ್ತರ ಕೊಡಿ. ನಿಮಗೆ ನಮ್ಮಮ್ಮ ಹಾಗೆ ಮಾತಾಡಿದ್ದು ಬೇಜಾರಾಯ್ತಾ? ಹೇಳಿ ಕಮಲಿ ಅವರೇ, ಬೇಜಾರಾಗಿದೆ ಅಲ್ವಾ?
ಐ ಆಮ್ ಸಾರಿ ಕಮಲಿ ಅವರೇ. ಪರವಾಗಿಲ್ಲ ಸರ್, ನೀವ್ಯಾಕೆ ಸಾರಿ ಕೇಳ್ತಿದ್ದೀರಾ? ನಂಗೆ ಬೇಸರ ಏನೂ ಇಲ್ಲ. ಎಷ್ಟು ನೋವು ಅನುಭವಿಸ್ತೀರ ಕಮಲಿ ಅವರೇ? ನಿಮ್ಮ ಸುತ್ತಮುತ್ತ ಇರೋರೆಲ್ಲರೂ ಖುಷಿಯಾಗಿರಬೇಕು ಅಂತ ಬಯಸೋರು ನೀವು. ಆದರೆ ನಿಮ್ಮನ್ನ ಯಾರೇನೇ ಅಂದರೂ ಸಹಿಸ್ಕೊಂಡಿರ್ತೀರಲ್ಲ. ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗಿದೆ ಅಂತ ನಿಮ್ಮ ಕಣ್ಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಅಮ್ಮ ಎಲ್ಲರ ಮುಂದೆ ಹಾಗೆ ನಡ್ಕೊತಾರೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಾನು ಅಲ್ಲಿದ್ದು ಏನಾಗ್ತಿದೆ ಅಂತ ಅರ್ಥ ಆಗೋಷ್ಟರಲ್ಲಿ ಎಲ್ಲ ಮುಗ್ದೋಗಿತ್ತು. ನಾನು ಅಲ್ಲೇ ಇದ್ದು ನನ್ನ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ ಅಂತ ಗಿಲ್ಟ್ ಫೀಲ್ ಆಗ್ತಿದೆ ಕಮಲಿ ಅವರೇ. ಸರ್, ದಯವಿಟ್ಟು ಇದ್ಯಾವುದನ್ನು ನೀವು ಮನಸ್ಸಿಗೆ ಹಚ್ಕೋಬೇಡಿ. ಇಲ್ಲ ಕಮಲಿ ಅವರೇ, ಯು ಡೋಂಟ್ ಡಿಸರ್ವ್ ದಿಸ್. ಕೆಲವೊಮ್ಮೆ ನನ್ನಿಂದಾನೇ ನಿಮಗೆ ತುಂಬ ತೊಂದರೆ ಆಗುತ್ತೆ ಅಂತ ನನಗೆ ಬೇಜಾರಾಗುತ್ತೆ. ನಾನು ನಿಮ್ಮನ್ನು ನೋಡದೆ ಇದ್ದಿದ್ರೆ, ನಾನು ನಿಮ್ಮನ್ನು ಇಷ್ಟಪಡದೆ ಇದ್ದಿದ್ರೆ ನಿಮ್ಮ ಪಾಡಿಗೆ ನೀವು ಓದ್ಕೊಂಡು ಚೆನ್ನಾಗಿರ್ತಿದ್ರೇನೋ. ನಾನೇ ನಿಮ್ಮನ್ನು ಇಷ್ಟಪಟ್ಟು ಮನೆಯವ್ರನ್ನೆಲ್ಲ ಒಪ್ಸೋದಕ್ಕೆ ಪ್ರಯತ್ನ ಪಡ್ತಾ ನಿಮಗೆ ತುಂಬ ಕಷ್ಟ ಕೊಡ್ತಾ ಇದ್ದೀನಿ ಅಂತ ಬೇಜಾರಾಗ್ತಿದೆ ಕಮಲಿ ಅವರೇ. ತಾನು ಪ್ರೀತಿಸೋ ಹುಡುಗಿ ಕಣ್ಣೀರಿಗೆ ತಾನೇ ಕಾರಣ ಅಂತ ಗೊತ್ತಾದರೆ ಯಾವ ಪ್ರೀತಿಸೋ ಹುಡುಗ ಖುಷಿ ಪಡ್ತಾನೆ? ಇನ್ಮೇಲೆ ನಾನು ನಿಮಗೆ ಯಾವುದೇ ಥರ ಕಷ್ಟ ಕೊಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ ಕಮಲಿ ಅವರೇ. ಅದನ್ನು ಹೇಳೋದಕ್ಕೆ ಇಲ್ಲಿಗೆ ಬಂದೆ. ಸರ್, ಇರಿ ಸರ್. ನೀವು ಹೇಳೋಕ್ಕೂ ಮೊದಲು ನಾನು ನಿಮ್ಮ ತವ ಒಂದು ವಿಷಯ ಹೇಳ್ಬೇಕು. ಸರ್, ಅದು ನಾನು ಅಮ್ಮ, ನನಗೆ ಆ ಪರಿಸ್ಥಿತಿಯಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಾಗ್ಲಿಲ್ಲಮ್ಮ. ನಾವೇನಾದ್ರೂ DNA ಟೆಸ್ಟಿಗೆ ಬೇಡ ಅಂತ ಹೇಳಿದಿದ್ರೆ ನಮ್ಮ ಮೇಲೆ ಡೌಟ್ ಖಂಡಿತ ಬರ್ತಾ ಇತ್ತು. ಅಯ್ಯೋ ಚಂದ್ರು, ನಿನಗೂ ನಿಜ ಗೊತ್ತಿಲ್ವಾ? ಛೇ, ನಿನ್ಗೆಲ್ಲ ತಿಳ್ಕೊಂಡು ಇದಕ್ಕೆ ಒಪ್ಕೊಂಡೆ ಅಂತ ನಾನು ಅಂದ್ಕೊಂಡಿದ್ನಲ್ವ ಚಂದ್ರು. ದೇವರೇ, ನನ್ನಿಂದ ಮಾತನ್ನು ಕಿತ್ಕೊಂಡು ನನ್ನ ಕಣ್ಣಿಗೆ ಮಾತ್ರ ಸತ್ಯನ ಯಾಕಪ್ಪ ತೋರಿಸ್ದೆ? ನನಗೆ ದಯವಿಟ್ಟು ಮಾತು ಬರೋ ಹಾಗೆ ಮಾಡು. ನನ್ನ ಮನೆಯವ್ರನ್ನೆಲ್ಲ ಇಂಥ ಪರಿಸ್ಥಿತಿನ ನೋಡೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ ದೇವರೇ. ನೀನ್ ಹೇಳೋದೇನು ನಿಜ ಚಂದ್ರು, ಆದ್ರೆ ಟೆಸ್ಟನ್ನ ಹೇಗೆ ನಿಭಾಯಿಸ್ತೀವಿ ಅನ್ನೋದೇ ಮುಖ್ಯ ತಾನೇ. ಭಯ ಬೇಡ ಅನ್ಪೂರ್ಣ. ಕಮಲಿಗೆ ನಿಜವಾದ ಮೊಮ್ಮಗಳು ಅಂತ ನಿನ್ಗೆ ಅರ್ಥ ಗೊತ್ತಾಗತ್ತೆ. ನೀನೇನು ಯೋಚನೆ ಮಾಡಿದ್ಯಾ ಚಂದ್ರು? ನನಗೂ ಗೊತ್ತಿಲ್ಲ ಅಮ್ಮ. ಆ ದೇವ್ರ ಮೇಲೆ ಭಾರ ಹಾಕಬೇಕು ಅಷ್ಟೇ. ಹೇಳಿ ಕಮಲಿ ಅವರೇ, ಏನು ಹೇಳಬೇಕು ಅಂತಂದ್ರೆ? ಸರ್,
ನೀವು ನನಗೋಸ್ಕರ ಏಟೆಲ್ಲ ಮಾಡಿದ್ದೀರಿ. ನನಗೆ ನೋವಾಯ್ತು ಅನ್ನೋ ಕಾರಣಕ್ಕೆ ಸಮಾಧಾನ ಮಾಡಕ್ಕೆ ಇಲ್ಲಿ ಗಂಟ ಬಂದಿದ್ದೀರಿ. ನನ್ನಿಂದ ನಿಮಗೆ ಮೋಸ ಮಾಡೋಕ್ಕಾಗಕ್ಕಿಲ್ಲ ಸರ್. ನಿಮ್ಮಿಂದ ಮುಚ್ಚಿಟ್ಟಿರೋ ವಿಷಯನ ನಾನು ಹೇಳಲೇಬೇಕು. ಮುಚ್ಚಿಟ್ಟಿರೋ ವಿಷಯನ ಏನದು? ನಾನು ಅನ್ಪೂರ್ಣಮಜ್ಜಿ ಹಿರಿ ಮೊಮ್ಮಗಳಲ್ಲ ಸರ್. ಹೌದು ಸರ್, ಈ ದಿವಸ ಈಸಿಯನ್ನ ನಿಮ್ಮಿಂದ ಮುಚ್ಚಿಟ್ಟು ನಿಮ್ಮ ಮನಸ್ಸಿಗೆ ನೋವು ಮಾಡಿರ್ಬೋದು. ಆದರೆ ನಾನು ಹೇಳ್ದೇ ಇರೋದಕ್ಕೆ ನನ್ನ ಪರಿಸ್ಥಿತಿನೇ ಕಾರಣ. ನಿಮ್ಮಿಂದ ಮುಚ್ಚಿಡ್ಬೇಕು ಅಂತಾಗ್ಲಿ ಅಥವಾ ನಿಮಗೆ ಮೋಸ ಮಾಡಬೇಕು ಅಂತಾಗ್ಲಿ ನಾನು ಈಸಿಯನ್ನ ಮುಚ್ಚಿಡ್ಲಿಲ್ಲ. ಅಜ್ಜಿ ನನಗೆ ಏಟೊಂದೆಲ್ಲ ಸಹಾಯ ಮಾಡೋರೆ. ಅವ್ರು ನನ್ನ ತವ ಬಂದು ನನ್ನ ಮೊಮ್ಮಗಳಾಗಿ ನಾಟಕ ಮಾಡು ಅಂತ ಕೇಳ್ಕೊಂಡಾಗ ನನ್ನಿಂದ ಇಲ್ಲ ಅಂತ ಹೇಳಕ್ಕಾಗ್ಲಿಲ್ಲ ಸರ್. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ಹೀಗೆ ಹೇಳಿ ಸರ್, ಇದೆಲ್ಲದಕ್ಕೂ ಕಾರಣ ನಾನೇ ಅಲ್ಲೋರ. ಇಲ್ಲ, ಯಾವುದಕ್ಕೂ ನೀವು ಕಾರಣ ಅಲ್ಲ ಕಮಲಿ ಅವರೇ. ನೀವು ಅನ್ಪೂರ್ಣಮ್ಮ ಅಜ್ಜಿ ಮೊಮ್ಮಗಳಲ್ಲ ಅನ್ನೋ ಸತ್ಯ ನನಗೆ ಮುಂಚೆನೇ ಗೊತ್ತಿತ್ತು. ಅನ್ಪೂರ್ಣಮ್ಮ ಅಜ್ಜಿ ಮತ್ತೆ ನಿಮ್ಮ ಮಧ್ಯೆ ಏನೋ ಮಾತಾಗಿದೆ ಅಂತ ಗೆಸ್ ಮಾಡಿದ್ದೆ. ಯಾಕಂದ್ರೆ ನಾನು ನಿಮ್ಮೂರಿಗೆ ಬಂದು ನಿಮ್ಮ ತಾಯಿನ ಮಾತಾಡ್ಸಿದ್ದೀನಿ, ನಿಮ್ಮ ತಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ. ನೀವಿಲ್ಲಿ ಅನ್ಪೂರ್ಣಮ್ಮ ಅಜ್ಜಿ ಮೊಮ್ಮಗಳಾಗಿರೋದಕ್ಕೆ ಏನೋ ಬಲವಾದ ಕಾರಣ ಇದೆ ಅಂತ ನನಗೆ ಗೊತ್ತಿತ್ತು. ಆದ್ರೂ ಅದ್ರ ಬಗ್ಗೆ ಯಾವತ್ತೂ ನನ್ನ ತವ ಏನೂ ಕೇಳಲೇ ಇಲ್ವಲ್ಲ ಸರ್. ಹೇಳುವಂಥದ್ದಾಗಿದ್ರೆ ನೀವೇ ಹೇಳ್ತಿದ್ರಲ್ಲ ಕಮಲಿ ಅವರೇ. ನೀವು ಬೇಕಂತ ಮುಚ್ಚಿಟ್ಟಿರಲ್ಲ ಅಂತ ನನಗೆ ಗೊತ್ತಿತ್ತು ಕಮಲಿ ಅವರೇ. ನೀವು ನನಗೆ ಮೋಸ ಮಾಡಬೇಕು ಅನ್ನೋ ಉದ್ದೇಶ ನಿಮ್ಮ ಮನಸ್ಸಲ್ಲಿ ಇಲ್ಲ ಅಂತ ನನಗೆ ನಂಬಿಕೆ ಇದೆ. ಇದನ್ನು ನಾನು ನಿಮ್ಮನ್ನ ಇಂಪ್ರೆಸ್ ಮಾಡಬೇಕು ಅಂತ ಹೇಳ್ತಿರೋ ಮಾತಲ್ಲ. ಈಗ ಮಾತ್ರ ಅಲ್ಲ, ನನ್ನ ಜೀವನ ಮುಗಿಯೋ ಕೊನೆ ಗಳಿಗೆಯಲ್ಲೂ ನಾನು ನಿಮ್ಮನ್ನ ಎಷ್ಟು ನಂಬ್ತಿದ್ದೀನೋ ಬದುಕೋದಕ್ಕಾಗಲ್ಲ ಕಮಲಿ ಅವರೇ. ನಿಮ್ಮ ಹತ್ರ ಹೇಳೋಕೆ ಬಂದಿರೋ ವಿಷಯನೇ ಬೇರೆ ಕಮಲಿ ಅವರೇ.